ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮ್ಮೆಲ್ಲರ ಮನೆಯಲ್ಲೇ ಒಂದು ಅದ್ಭುತವಾದ ಮಿನಿ ಆಸ್ಪತ್ರೆಯ ಬಗ್ಗೆ ತಿಳಿಸಹೊರಟಿದ್ದೇನೆ. ಅದು ಎಲ್ಲಿದೆ ಗೊತ್ತಾ? ಅದೇ ಕಣ್ರಿ, ನಿಮ್ಮೆಲ್ಲರ ಅಡುಗೆ ಮನೆ. ಸ್ನೇಹಿತರೆ, ನಮ್ಮ ಅಡುಗೆ ಮನೆಯಲ್ಲಿ ಸಿಗಬಹುದಾದ ಶುಂಠಿ, ಜೇನುತುಪ್ಪ, ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯ, ಅರಿಶಿನ, ಲವಂಗ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವ ನೈಸರ್ಗಿಕ ಔಷಧಿ ಗುಣ ಹೊಂದಿರುವ ಪದಾರ್ಥಗಳು. ಕೆಮಿಕಲ್ ಮಾತ್ರೆಗಳಿಗಿಂತ ನಮ್ಮ ಅಡುಗೆ ಮನೆಯ ಈ ನೈಸರ್ಗಿಕ ಔಷಧಿಗಳನ್ನೇ ಬಳಸಿ ಆರೋಗ್ಯವಾಗಿರಿ. ಆರೋಗ್ಯವೇ ನಿಜವಾದ ಭಾಗ್ಯ. ಬನ್ನಿ, ನಮ್ಮ ಅಡುಗೆ ಮನೆಯಲ್ಲಿರುವ ಈ ಸಿಂಪಲ್ ಔಷಧಿಗಳ ಬಗ್ಗೆ ತಿಳಿಯೋಣ. ಶುಂಠಿಯ ಪ್ರಯೋಜನಗಳು: ಉತ್ತಮ ಜೀರ್ಣಕ್ರಿಯೆ. ಊಟದ ನಂತರ ಸಣ್ಣ ಶುಂಠಿ ತುಂಡು ಅಗೆಯುವುದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಎರಡನೆಯದಾಗಿ, ಕೆಮ್ಮು ಮತ್ತು ಶೀತ ನಿವಾರಣೆ. ಶುಂಠಿ ರಸ ಮತ್ತು ಜೇನುತುಪ್ಪ ಬೆರೆಸಿ ಸೇವಿಸಿದರೆ ಗಂಟಲು ನೋವು ಹಾಗೂ ಕೆಮ್ಮು ಶೀತ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ವಾಕರಿಕೆ. ಪ್ರಯಾಣದ ಸಮಯದಲ್ಲಿ ಆಗುವ ವಾಂತಿ ಅಥವಾ ವಾಕರಿಕೆ ತಡೆಯಲು ಶುಂಠಿ ಚಹಾ ಉತ್ತಮ. ಜೇನುತುಪ್ಪದ ಪ್ರಯೋಜನಗಳು: ಮೊದಲನೆಯದಾಗಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಪ್ರತಿದಿನ ಬೆಚ್ಚಗಿನ ನೀರಿಗೆ ಜೇನುತುಪ್ಪ ಬೆರೆಸಿ ಕುಡಿಯುವುದರಿಂದ ದೇಹದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ. ಎರಡನೆಯದಾಗಿ, ಚರ್ಮದ ಆರೋಗ್ಯ. ಜೇನುತುಪ್ಪವನ್ನು ಮುಖಕ್ಕೆ ಹಚ್ಚುವುದರಿಂದ ಚರ್ಮ ಮೃದುವಾಗುತ್ತದೆ ಮತ್ತು ನೈಸರ್ಗಿಕ ಹೊಳಪು ಸಿಗುತ್ತದೆ. ಮೂರನೆಯದಾಗಿ, ನಿದ್ರಾಹೀನತೆ. ರಾತ್ರಿ ಮಲಗುವ ಮುನ್ನ ಹಾಲಿಗೆ ಜೇನುತುಪ್ಪ ಬೆರೆಸಿ ಕುಡಿದರೆ ನೆಮ್ಮದಿಯ ನಿದ್ದೆ ನಿಮ್ಮದಾಗುತ್ತದೆ. ಬೆಳ್ಳುಳ್ಳಿಯ ಪ್ರಯೋಜನಗಳು: ಮೊದಲನೆಯದಾಗಿ, ಹೃದಯದ ಆರೋಗ್ಯ. ಖಾಲಿ ಹೊಟ್ಟೆಯಲ್ಲಿ ಒಂದು ಎಸಳು ಬೆಳ್ಳುಳ್ಳಿ ಸೇವಿಸುವುದು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಸಹಾಯಕಾರಿ. ಎರಡನೆಯದಾಗಿ, ಸೋಂಕು ನಿವಾರಕ. ಇದರಲ್ಲಿರುವ ಆಲಿಸಿನ್ ಅಂಶ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತದೆ. ಇದು ಸೋಂಕು ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಜೀರಿಗೆಯ ಪ್ರಯೋಜನಗಳು: ಮೊದಲನೆಯದಾಗಿ, ತೂಕ ಇಳಿಕೆ. ರಾತ್ರಿ ನೆನೆಸಿಟ್ಟ ಜೀರಿಗೆ ನೀರನ್ನು ಬೆಳಿಗ್ಗೆ ಕುಡಿಯುವುದರಿಂದ ತೂಕ ಇಳಿಸಲು ಸಹಾಯವಾಗುತ್ತದೆ. ಎರಡನೆಯದಾಗಿ, ಹೊಟ್ಟೆ ಉಬ್ಬರ ಕಡಿಮೆ ಮಾಡುತ್ತದೆ. ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಉಬ್ಬರದ ಸಮಸ್ಯೆ ಇರುವವರಿಗೆ ಜೀರಿಗೆ ನೀರು ರಾಮಬಾಣ. ಮೆಂತ್ಯ ಕಾಳುಗಳ ಪ್ರಯೋಜನಗಳು: ಮೊದಲನೆಯದಾಗಿ, ಸಕ್ಕರೆ ಕಾಯಿಲೆ ನಿಯಂತ್ರಣ. ಮೆಂತ್ಯ ಕಾಳುಗಳನ್ನು ನೆನೆಸಿ ತಿನ್ನುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ, ಕೂದಲಿನ ಆರೈಕೆ. ಮೆಂತ್ಯ ಸೊಪ್ಪು ಅಥವಾ ಕಾಳುಗಳ ಪೇಸ್ಟ್ ಹಚ್ಚುವುದರಿಂದ ಕೂದಲು ಉದುರುವುದು ಕಡಿಮೆಯಾಗಿ ಹೊಟ್ಟು ನಿವಾರಣೆಯಾಗುತ್ತದೆ. ಲವಂಗದ ಪ್ರಯೋಜನಗಳು: ಮೊದಲನೆಯದಾಗಿ, ಹಲ್ಲು ನೋವು ನಿವಾರಣೆ. ಹಲ್ಲು ನೋವು ಇರುವ ಜಾಗದಲ್ಲಿ ಲವಂಗ ಅಥವಾ ಲವಂಗದ ಎಣ್ಣೆ ಇಟ್ಟರೆ ತಕ್ಷಣ ಹಲ್ಲು ನೋವು ಕಡಿಮೆಯಾಗುತ್ತದೆ. ಎರಡನೆಯದಾಗಿ, ಬಾಯಿಯ ದುರ್ವಾಸನೆ ಕಡಿಮೆ ಮಾಡುತ್ತದೆ. ಲವಂಗವನ್ನು ಅಗಿಯುವುದರಿಂದ ಬಾಯಿ ದುರ್ವಾಸನೆ ದೂರವಾಗಿ ತಾಜಾತನ ಸಿಗುತ್ತದೆ. ಕೊನೆಯದಾಗಿ, ಅರಿಶಿನ. ಅರಿಶಿನದಿಂದಾಗುವ ಪ್ರಯೋಜನಗಳು: ಮೊದಲನೆಯದಾಗಿ, ನಂಜು ನಿರೋಧಕ ಅಂದರೆ ಆಂಟಿಸೆಪ್ಟಿಕ್. ಗಾಯಗಳಾದಾಗ ಅರಿಶಿನ ಹಚ್ಚುವುದರಿಂದ ಸೋಂಕು ಹರಡುವುದಿಲ್ಲ. ಎರಡನೆಯ ಪ್ರಯೋಜನ, ರಾತ್ರಿ ಹಾಲಿಗೆ ಅರಿಶಿನ ಹಾಕಿ ಕುಡಿಯುವುದರಿಂದ ದೇಹದ ಉರಿಯೂತ ಮತ್ತು ನೋವು ಕಡಿಮೆಯಾಗುತ್ತದೆ.